ಹಾಯ್ ಹಲೋ ನಮಸ್ಕಾರ UK ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ಡಿಗ್ರಿ BA ಸೆಕೆಂಡ್ ಸೆಮಿಸ್ಟರ್ SCP ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ, BA ಎಕನಾಮಿಕ್, ಮೈಕ್ರೋ ಎಕನಾಮಿಕ್, ಸಮಗ್ರ ಅರ್ಥಶಾಸ್ತ್ರ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ತಾಸು ಕ್ವಶನ್ ಪೇಪರ್ ಉತ್ತರ ಬರೆಯಲು ಅವಕಾಶವಿರುತ್ತೆ. ಇಲ್ಲಿ 80 ಅಂಕದ ಪ್ರಶ್ನೆ ಉತ್ತರಗಳಿರುತ್ತೆ, ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಈ ನಿಯಮಗಳನ್ನು ಮೀರಬಾರ್ದಾಗುತ್ತೆ, ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಈ ಕೂಡಲೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆದ ಮಾದರಿ ಪ್ರಶ್ನೆ ಪತ್ರಿಕೆ 2ನೇ ಸೆಮಿಸ್ಟರ್ ನೋಡೋಣ. ಈಗ ವಿಭಾಗ ಅ ವಿಭಾಗ. ಇಲ್ಲಿ ಅ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆ ಉತ್ತರಗಳು ಬರುತ್ತೆ. 2 ಅಂಕದ ಪ್ರಶ್ನೆ ಉತ್ತರಗಳು. ಇಲ್ಲಿ 15 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 10 ಪ್ರಶ್ನೆಗಳನ್ನು ಬರೆಯಬೇಕಾಗುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆ, 20 ಅಂಕದ ಪ್ರಶ್ನೆಗಳಿರುತ್ತೆ. 20 ಅಂಕದ ಉತ್ತರಗಳನ್ನು ಬರೆಯಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಮೊದಲೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸಿ, ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆ ಬಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು, ವೆರಿ ಇಂಪಾರ್ಟೆಂಟ್, ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದು. ಹಾಗೆ GDP ಮತ್ತು NEP ಅನ್ನು ವಿಸ್ತರಿಸಿ. ಹಾಗೆ NEP ನಿವ್ವಳ ರಾಷ್ಟ್ರೀಯ ಉತ್ಪನ್ನದ NEP ಅಂದರೆ ಇಲ್ಲಿ ಒಂದು ಲೆಕ್ಕವನ್ನು ಕೊಡುತ್ತಾರೆ. ಈ ಲೆಕ್ಕವನ್ನು ಸರಿಯಾಗಿ ಮಾಡಬೇಕು. ಇಲ್ಲಿ ಸೂತ್ರವನ್ನು ಬರೆಯಬೇಕಾಗುತ್ತೆ. ಸೂತ್ರವನ್ನು ಮಾಡಿಕೊಂಡು ಉತ್ತರವನ್ನು ಬರೆಯಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವರಮಾನ ವ್ಯಾಖ್ಯಾನಿಸಿ. ಸೇವರ ಮಾರುಕಟ್ಟೆಯ ನಿಯಮ, ವೆರಿ ಇಂಪಾರ್ಟೆಂಟ್. ಹಾಗೆ ಸೀಮಾಂತ ಅನುಭೋಗಿಯ ಪ್ರವೃತ್ತಿ ಅರ್ಥವನ್ನು ಕೊಡಿರಿ. ಈ ಮುಂದಿನ ಪ್ರಶ್ನೆ, APS ಮತ್ತು MPS ಅನ್ನು ವಿಸ್ತರಿಸಿ. ಹಾಗೆ MPS ಮತ್ತು APSನ ಒಂದು ಲೆಕ್ಕವನ್ನು ಕೊಟ್ಟಿರ್ತಾರೆ ಗುಣಕದ ಬಗ್ಗೆ. ಇಲ್ಲಿ ಸರಿಯಾಗಿ ನೀವು ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಇಲ್ಲಿ ಸರಿಯಾದ ಸೂತ್ರವನ್ನು ಹಾಕಿ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆ, ವೇಗೋತ್ಕರ್ಷ ಎಂದರೇನು, ವ್ಯಾಪಾರ ಚಕ್ರಗಳ 2 ಲಕ್ಷಣಗಳನ್ನು ಪಡೆಯಿರಿ. ಹಾಗೆ ಹಣದುಬ್ಬರದ 2 ಪ್ರಮುಖ ಕಾರಣಗಳನ್ನು ಬರೆಯಿರಿ. ಇಷ್ಟು 2 ಅಂಕದ ಪ್ರಶ್ನೆ ಉತ್ತರಗಳಾಗಿರುತ್ತೆ, ವೆರಿ ಇಂಪಾರ್ಟೆಂಟ್. ಇವು 15 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು ಕನಿಷ್ಠ ಅಂದರೂ 10 ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಕೊಳ್ಳಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರ ಪ್ರಶ್ನೆ ಪತ್ರಿಕೆ ಆಗಿದ್ದು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ವಿಭಾಗ ಬ ಒಳಗೆ ನೋಡೋದಾದರೆ ಇಲ್ಲಿ ಕನಿಷ್ಠ ಪ್ರಶ್ನೆಗಳು 5 ಅಥವಾ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸರಿಯಾಗಿ 3 ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕಾಗುತ್ತೆ. ಈ 3 ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೆ 5 ಅಂಕ ಕೊಟ್ಟಿರುತ್ತಾರೆ. ಟೋಟಲ್ ಆಗಿ 15 ಅಂಕಗಳು. ಇಲ್ಲಿ ಮೊದಲನೇ ಪ್ರಶ್ನೆ ಯಾವುದಿದೆ ಅಂದರೆ ನೋಡಿ, ಸಮಗ್ರ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿ. ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡುವಲ್ಲಿ ಬರುವ ತೊಂದರೆಗಳು ಯಾವುವು ಅಂತ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗೆ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ, ಸೇವರ ಮಾರುಕಟ್ಟೆಯ ನಿಯಮವನ್ನು ಚರ್ಚಿಸಿರಿ. ಹಾಗೆ ಮುಂದಿನ ಪ್ರಶ್ನೆ, ಅನುಭೋಗ ಪ್ರವೃತ್ತಿಯ ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ. ಇಲ್ಲಿ NEPಯ ಪ್ರಶ್ನೆ ಕೊಟ್ಟಿದ್ದು. ಇಲ್ಲಿ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಈ ಲೆಕ್ಕವನ್ನು ಬಿಡಿಸಿದರೆ 5 ಅಂಕಗಳು ಬರೆಯಬೇಕಾಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಅಂಕಿ ಅಂಶಗಳನ್ನು ಸರಿಯಾಗಿ ಅವರೇ ಕೊಟ್ಟಿರ್ತಾರೆ. ಸರಿಯಾಗಿ ನೀವು ಕ್ವಶನನ್ನು ಓದಿ ಉತ್ತರಗಳನ್ನು ಬರೆಯಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಈಗ ಸೆಕೆಂಡ್ ಸೆಮ್ನ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳನ್ನು ನೋಡಿರಿ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡಿ. ಇಲ್ಲಿ 15 ಅಂಕದ 2 ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ.
ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ. ನೀವು ಕನಿಷ್ಠ 2 ಪ್ರಶ್ನೆಗಳನ್ನು ಬರೀಬೇಕು. 2 ಪ್ರಶ್ನೆಗಳು ಬರೆದರೆ 30 ಅಂಕಗಳು. ಇಲ್ಲಿ ಮೊದಲನೇ ಪ್ರಶ್ನೆ, ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ವಿಮರ್ಶಾತ್ಮಕ ಪರಿಶೀಲಿಸಿ. ಈ ಪ್ರಶ್ನೆಯನ್ನು ತೊಂದರೆಗಳಂತ ಕೇಳ್ತಾರೆ, ಹಾಗೆ ಪ್ರಯೋಜನಗಳನ್ನು ಸಹ ಕೇಳ್ತಾರೆ. ಸರಿಯಾಗಿ ನೀವು ನೋಡ್ಕೊಂಡು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಮುಂದಾಗಿ ಕೇಳಿದಂಥ ಪ್ರಶ್ನೆಗಳಾಗಿರುತ್ತವೆ, ಸರಿಯಾಗಿ ನೋಡ್ಕೋಬೇಕು ನೀವು. ಹಾಗೆ ಮುಂದಿನ ಪ್ರಶ್ನೆ, ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು. ಹಾಗೆ ಮುಂದಿನ ಪ್ರಶ್ನೆ, ಬಂಡವಾಳ ಶ್ರೀಮಂತ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇಲ್ಲಿ ಪಾಯಿಂಟ್ ಹಾಕಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಆಗಿ ಬರೀಬೇಕಾಗುತ್ತೆ. ಇಲ್ಲಿ ಅಂಶಗಳನ್ನು ಸರಿಯಾಗಿ ಬರೀಬೇಕು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಹೆಚ್ಚಾಗಿ ಕೇಳಿದ ಪ್ರಶ್ನೆ. ಹಾಗೆ ಮುಂದಿನ ಪ್ರಶ್ನೆ, ವ್ಯಾಪಾರ ಚಕ್ರದ ಹಂತಗಳು. ಇಲ್ಲಿ ಒಂದು ಡಯಾಗ್ರಾಮ್ ತೆಗಿಬೇಕಾಗುತ್ತೆ. ಹಂತಗಳೆಂದರೆ ಈ ರೀತಿ ಡಯಾಗ್ರಾಮ್ ಇರುತ್ತೆ. ಹಾಗೆ 5 ಸಬ್ ಪಾಯಿಂಟ್ಗಳು ಬರುತ್ತೆ ಇಲ್ಲಿ ಈ ಪ್ರಶ್ನೆಗೆ. ಈ ಪಾಯಿಂಟ್ಗಳನ್ನ ಸರಿಯಾಗಿ ನೀವು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಭಾಗ ಡಿ ಪ್ರಶ್ನೆಗಳು. ಇಲ್ಲಿ ಒಂದು ಪ್ರಶ್ನೆ ಬರೀಬೇಕಾಗುತ್ತೆ. ಒಂದು ಪ್ರಶ್ನೆ ಬರೆದರೆ 15 ಅಂಕಗಳನ್ನು ನೀವು ತಗೋಬೋದು. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಯಾವುದಂದರೆ, ಇಲ್ಲಿ ಕೇಳಿದಂಥ ಪ್ರಶ್ನೆ, ಗುಣಕ ತತ್ವದ ಕಾರ್ಯಾಚರಣೆಯನ್ನು ವಿವರಿಸಿ. ಇಲ್ಲಿ ಒಂದು ಕೋಷ್ಟಕ ತೆಗೆದುಬೇಕಾಗುತ್ತೆ. ಹಾಗೆ ಡಯಾಗ್ರಾಮ್ ತೆಗೆದರೆ 15 ಅಂಕಗಳನ್ನು ನೀವು ಪಡಿತೀರಿ. ಹಾಗೆ ಭಾಗ ಬಿ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಸರಿಯಾಗಿ ನೀವು ಈ ಲೆಕ್ಕವನ್ನು ಮಾಡಿದರೆ 15ಕ್ಕೆ 15 ಅಂಕಗಳು. ಹಾಗೆ ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನು ಸೇರಿಸಿರ್ತಾರೆ ಅಥವಾ ಅಂತ. ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರೆದರೆ ಸಾಕು, ನೀವು 15 ಅಂಕಗಳು ಸಿಗುತ್ತವೆ. ಇಲ್ಲಿ ಎರಡನೇ ಪ್ರಶ್ನೆ ಏನಂದರೆ, ರಾಷ್ಟ್ರೀಯ ವರಮಾನದ ವಿವಿಧ ಪರಿಭಾವನೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳು ಇವು, ನೀವು ಸರಿಯಾಗಿ ನೋಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆಗಳು ಇಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು 2ನೇ ಸೆಮ್ ಬಂದಂಥ ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿರುತ್ತವೆ. ಹಾಗೆ ಇದೇ ರೀತಿ ಹೊಸ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.